ಯೂಟ್ಯೂಬ್ SEO ಅಂದರೆ ಏನು? SEO ಮಾಡಿದ್ರೆ ನಿಜವಾಗ್ಲೂ ನಮ್ಮ ವಿಡಿಯೋ ವೈರಲ್ ಆಗುತ್ತಾ? ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನೋಡೋಣ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ. ಇವತ್ತಿನ ಈ ವಿಡಿಯೋದಲ್ಲಿ SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಯಾಕಂದರೆ ನಮ್ಮ ವಿಡಿಯೋ ವೈರಲ್ ಆಗೋಕ್ಕೆ ಈ SEO ಅನ್ನೋದೇ ಕಾರಣ ಫ್ರೆಂಡ್ಸ್. ಅದಕ್ಕೋಸ್ಕರ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದರೆ ನಿಮ್ಗೆ ಏನಂತ ಗೊತ್ತಾದರೆ ಪಕ್ಕ ನಿಮ್ಮ ವಿಡಿಯೋ ಲಾಂಗ್ ಟೈಮ್ ಪ್ರೋಸೆಸ್ಸಲ್ಲಿ ವೈರಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಫ್ರೆಂಡ್ಸ್. ತುಂಬ ಅಲ್ಲ, ನಾನು ಹೇಳ್ಕೊಡೋ ಪ್ರೋಸೆಸ್ ನೀವು ಪಕ್ಕ ಮಾಡಿದ್ರೆ 100% ನಿಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ ಫ್ರೆಂಡ್ಸ್. ಆಗಲೇಬೇಕು, ಯಾಕಂದರೆ ಯೂಟ್ಯೂಬ್ SEO ಆ ಥರ ಇದೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವಿನ್ನ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಅದರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. SEO ಅಂದರೆ ಏನು ಫ್ರೆಂಡ್ಸ್? SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದರೆ ಏನು ಗೊತ್ತಾ? ಜನರು ಬರ್ತಾರೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕ್ಕೋಸ್ಕರ, ಅವ್ರಿಗೇನೋ ಒಂದು ಗೊತ್ತಿರಲ್ಲ. ಜನರು ಬಂದು ಅದನ್ನ ಟೈಪ್ ಮಾಡ್ತಾರೆ. ಟೈಪ್ ಮಾಡಿಬಿಟ್ಟು ಅದಕ್ಕೆ ಆನ್ಸರ್ಗಳನ್ನ ಹುಡುಕೋತಾರೆ ಫ್ರೆಂಡ್ಸ್. ಅವ್ರಿಗೆ ಏನೇನು ಬೇಕು ಏನೇನು ಬೇಡ ಅದ್ರದ್ದು ಆನ್ಸರ್ ಅವ್ರು ಹುಡ್ಕೋತಾರೆ. ನಂಬರ್ 1 ಸರ್ಚ್ ಇಂಜಿನ್ ಯಾವುದು ಅಂದರೆ ಗೂಗಲ್ ಬಿಟ್ಟರೆ ಗೂಗಲ್ನೇ ಯೂಟ್ಯೂಬ್ನ ಪರ್ಚೇಸ್ ಮಾಡ್ತು. ಅದಕ್ಕೋಸ್ಕರ ಇವಾಗ ಯೂಟ್ಯೂಬ್ ತುಂಬ ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ ಫ್ರೆಂಡ್ಸ್ ಸರ್ಚ್ ಇಂಜಿನ್ ಆಗಿ. ನೆಕ್ಸ್ಟ್ ಸೆಕೆಂಡ್ ಅಂತೆ ಯೂಟ್ಯೂಬ್ ಫ್ರೆಂಡ್ಸ್ ಸರ್ಚ್ ಇಂಜಿನ್ನು. ಯಾಕಂದರೆ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯನ ಅಲ್ಲೋಗಿ ಬರಿತೀವಿ, ಅದಕ್ಕೆ ಆನ್ಸರ್ ನಾವು ಹುಡ್ಕೋತೀವಿ ಮಾಡ್ತೀವಿ. ಇವಾಗ ನಿಮ್ಗೇನೋ ಒಂದು ಅಡುಗೆ ಮಾಡಬೇಕು ಫ್ರೆಂಡ್ಸ್, ಬರಲ್ಲ ಅಡುಗೆ ಮಾಡೋದು ಹೇಗೆ ಅಂತ ಹೋಗ್ತೀರಾ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರಾ. ಅದರಲ್ಲಿ ತುಂಬ ವೀಡಿಯೋಸ್ಗಳು ಬರುತ್ತೆ. ಫುಲ್ಲು ವೀಡಿಯೋಸ್ ಎಲ್ಲ ಕೊಟ್ಟಿರ್ತಾರೆ, ಬೇರೆ ಬೇರೆ ಥರ ವೀಡಿಯೋಸ್ ಇರುತ್ತೆ. ಹೋಗಿ ಸರ್ಚ್ ಮಾಡ್ತೀರಾ. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ, ಯಾವ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಡ್ತೀವಿ. ಇನ್ನೊಬ್ರಿಗೆ ಆನ್ಲೈನ್ ಮನಿ ಹೇಗೆ ಮಾಡೋದು ಅಂತ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದ್ರೆ ತುಂಬ ಆನ್ಸರ್ಸ್ ಬರುತ್ತೆ. ಇದೆಲ್ಲ ಹೇಗೆ ಇವಾಗ ನಾವು ವಿಡಿಯೋ ಅದ್ರ ಮೇಲೆ ಮಾಡಾಕಿದ್ರೆ ಏನಕ್ಕೆ ಇದೇ ಪ್ಯಾಟ್ರನಲ್ಲಿ ಬರುತ್ತೆ, ಯಾವ ಬೇರೆ ಬೇರೆ ವಿಡಿಯೋ ಬರಲ್ಲ ಅಂದರೆ SEO ಮಾಡಿದರೆ ಬೇರೆ ಬೇರೆ ವಿಡಿಯೋ ಬರಲ್ಲ ಫ್ರೆಂಡ್ಸ್. ಅವಾಗ ಆ ವಿಡಿಯೋದಲ್ಲಿ ನೀವು ಯಾವುದೇ ವಿಡಿಯೋ ಓಪನ್ ಮಾಡ್ರಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು 3-4 ಇರುತ್ತಲ್ವ, ಅದ್ರ ಮೇಲೆ ತಾನೇ ಕ್ಲಿಕ್ ಮಾಡ್ತೀರಾ. ಯಾಕಂದರೆ ಒಂದೇ ಸಲ ಮೇಲೆ ಇರ್ತಲ್ಲ ಫ್ರೆಂಡ್ಸ್. ಯಾರು ಅದು ಫಸ್ಟು 3-4 ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಆ ವಿಡಿಯೋನ ಫಸ್ಟ್ ರ್ಯಾಂಕ್ ಮಾಡ್ಬಿಟ್ಟಿರ್ತಾರೆ ಫ್ರೆಂಡ್ಸ್. ರ್ಯಾಂಕ್ ಆಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಆ ವಿಡಿಯೋ ಅಲ್ಲಿಂದ ಅಳ್ಳಾಡಕ್ಕೆ ಹೋಗಲ್ಲ. ಹಾಗೆ ನಿಮ್ಮ ವಿಡಿಯೋನು ಅಲ್ಲಿ ರ್ಯಾಂಕ್ ಆಗ್ಬೇಕಂದ್ರೆ SEO ಮಾಡೋದು ತುಂಬ ಮುಖ್ಯ. ಯಾಕಂದರೆ SEO ಅನ್ನೋದು ಲಾಂಗ್ ಟೈಮ್ ಪ್ರೋಸೆಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. SEO ಅನ್ನೋದು ಇರಲೇಬೇಕು ಫ್ರೆಂಡ್ಸ್. ತುಂಬ ಹೆಲ್ಪ್ ಆಗೇ ಆಗುತ್ತೆ ಲಾಂಗ್ ಟೈಮ್ ಪ್ರೋಸೆಸ್ಸಲ್ಲಿ ನಿಮ್ಮ ವಿಡಿಯೋ ವೈರಲ್ ಆಗೋಕ್ಕೆ. ನಿಮ್ಮ ವಿಡಿಯೋ ವೈರಲ್ ಆಗೋಕ್ಕೆ ಕಾರಣ ಏನು ಗೊತ್ತಾ ಫ್ರೆಂಡ್ಸ್? ಇವಾಗ ನಿಮ್ಮದು ಯೂಟ್ಯೂಬ್ ಚಾನಲಲ್ಲಿ ಒಂದು 10 ಸಬ್ಸ್ಕ್ರೈಬರೇ ಇದೆ ಅಂದ್ಕೊಳ್ಳಿ ಫ್ರೆಂಡ್ಸ್. 10 ಇರಲಿ 100 ಇರಲಿ 1000ನೇ ಇರಲಿ, ಫಸ್ಟೇ ಯೂಟ್ಯೂಬ್ ಎಲ್ಲರಿಗೂ ನಿಮ್ಮ ವಿಡಿಯೋನ ತಲುಪಿಸ್ಬಿಡಲ್ಲ. ಅಂದರೆ ಇಂಪ್ರೆಷನ್ ತೋರಿಸಲ್ಲ ಅವ್ರಿಗೆ. ಇಂಪ್ರೆಷನ್ನು ಸ್ವಲ್ಪ ಜನಕ್ಕೆ ತೋರಿಸುತ್ತೆ. ಅವ್ರು ಕ್ಲಿಕ್ ಮಾಡಿ ನೋಡ್ತಾರ ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿದೆಯಾ, ಅವಾಗ ಫುಲ್ಲು ಹಂಗೆ ಬೇರೆ ಬೇರೆ ಜನರಿಗೂ ತೋರಿಸುತ್ತೆ ಫ್ರೆಂಡ್ಸ್. ಅವ್ರಿಗೆ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ಅವ್ರಿಗೆ ಬೇರೆ ಬೇರೆ ಜನರಿಗೂ ತೋರಿಸ್ತಾರೆ. ನೆಕ್ಸ್ಟ್ ಹಂಗೆ ಆಡಿಯನ್ಸ್ ರಿಟೆನ್ಷನ್ ಇನ್ನೂ ಚೆನ್ನಾಗಿದೆಯಾ, ಅದರ ಲೈಕ್ಸ್ ಕಮೆಂಟ್ ಡಿಸ್ಲೈಕ್ಸ್ ಎಲ್ಲ ಬರ್ತಾ ಇದೆಯಾ ಚೆನ್ನಾಗೆ ಬಂದಾಗ ಏನಾಗುತ್ತೆ ಅಂದರೆ ಇನ್ನೂ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ ನಿಮ್ಮ ಮಧ್ಯ ಹಾಗೂ ನಿಮ್ಮ ಇರೋ ಸಬ್ಸ್ಕ್ರೈಬರ್ ಮಧ್ಯ. ನಿಮಗೂ ಅವ್ರಿಗೂ ಲಿಂಕ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಒಂಥರ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ. ನೀವು ಅವ್ರು ಹಾಕೋ ವಿಡಿಯೋ ಎಲ್ಲ ನೋಡ್ತೀರಾ, ಇಷ್ಟಪಡ್ತೀರಾ, ಹಂಗೆ ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಇಂಪ್ರೆಷನ್ ಇನ್ನೂ ಜಾಸ್ತಿ ಕಳಿಸುತ್ತೆ ಫ್ರೆಂಡ್ಸ್ ಯೂಟ್ಯೂಬ್. ಇವಾಗ 3-4 ಜನಕ್ಕೆ ಕಳಿಸಿದ್ರೆ ಅದು ಇನ್ನೂ ಒಂದು 3-4 ಜನಕ್ಕೆ ಹೋಗುತ್ತೆ. ಆ 3-4 ಜನದಿಂದ ಅವರು ನೋಡಿದ್ರೆ ಅದು ಇನ್ನೂ 3-4 ಜನ, ಹಂಗೆ 10, 15, 20, 10,000, 20,000 ಆ ಥರ 1 ಲಕ್ಷ, 10 ಲಕ್ಷ, ಕೋಟಿ ಹಂಗೆ ಹೋಗ್ತಾನೆ ಇರುತ್ತೆ ಫ್ರೆಂಡ್ಸ್. ಆವಾಗ ವಿಡಿಯೋ ವೈರಲ್ ಹಾಗೆ ಆಗಬೇಕು ಫ್ರೆಂಡ್ಸ್. ಆಗ ಚಾನ್ಸಸ್ ಅಲ್ಲ, ಆಗಲೇಬೇಕು. ಈ ಥರ ಇದೆ ಫ್ರೆಂಡ್ಸ್. SEOನ ಕರೆಕ್ಟಾಗಿ ಮಾಡಿದ್ರೆ ಇವತ್ತಲ್ಲ ನಾಳೆ ಅಲ್ಲ, ಈ 1 ತಿಂಗಳಲ್ಲ 2 ತಿಂಗಳಲ್ಲ, ಆದರೆ ಲಾಂಗ್ ಟೈಮಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. SEOದಲ್ಲಿ ಏನೇನು ಬರುತ್ತೆ ಗೊತ್ತಾ? ಟೈಟಲ್, ಟ್ಯಾಗ್ಸ್, ಡಿಸ್ಕ್ರಿಪ್ಷನ್, ಈ 3 SEOದಲ್ಲೇ ಬರುತ್ತೆ ಫ್ರೆಂಡ್ಸ್.
ಯಾಕಂದ್ರೆ ನಮ್ ವಿಡಿಯೋ ರ್ಯಾಂಕ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಟೈಟಲ್ ಹಾಕಿರ್ಬೇಕು, ಟ್ಯಾಗ್ಸ್ ಹಾಕಿರ್ಬೇಕು, ಡಿಸ್ಕ್ರಿಪ್ಷನ್ ಹಾಕಿರ್ಬೇಕು. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹ್ಯಾಶ್ ಟ್ಯಾಗ್ ಹಾಕೋದು ತುಂಬಾ ಮುಖ್ಯ ಫ್ರೆಂಡ್ಸ್. ಯಾಕಂದ್ರೆ ಮುಂದೆ ಯೂಟ್ಯೂಬ್ ಅಲ್ಲಿ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಯೂಟ್ಯೂಬ್ ಅಲ್ಲಿ ಹ್ಯಾಶ್ ಟ್ಯಾಗ್ ನ ಸರ್ಚ್ ಮಾಡಿದ್ರೇನೆ, ಇವಾಗ ಹ್ಯಾಶ್ ಟ್ಯಾಗ್ ಹೌ ಟು ಮೇಕ್ ಮನಿ ಅಂತ ಹೊಡೆದ್ರೆ ಬರೀ ಹ್ಯಾಶ್ ಟ್ಯಾಗ್ ಅಲ್ಲಿ ಇರೋ ವಿಡಿಯೋಸ್ಗಳನ್ನ ಮಾತ್ರ ತೋರಿಸುತ್ತೆ ಫ್ರೆಂಡ್ಸ್. ಈ ತರ ಮುಂದೆ ಒಂದು ಅಪ್ಡೇಟ್ ಬರೋ ಚಾನ್ಸಸ್ ಏನು ಆಗ್ಲೇ ಯಾವಾಗ್ಲೂ ನೋಟಿಸ್ ಕಳ್ಸಿದ್ದಾರೆ ಫ್ರೆಂಡ್ಸ್. ಬರುತ್ತೆ ಅಂದ್ರೆ ಇನ್ನ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್, ಆದ್ರೆ ಬಂದೇ ಬರುತ್ತೆ ಈ ತರ. ಅದಕ್ಕೆ ನೀವು ಇದನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡೋದ್ ಕಲ್ತ್ಕೋಬೇಕು ಫ್ರೆಂಡ್ಸ್. ಫಸ್ಟ್ ಹೇಗೆ ಬೆಸ್ಟ್ ಟೈಟಲ್ ಹುಡುಕೋದು ಹೇಗೆ, ಬೆಸ್ಟ್ ಟ್ಯಾಗ್ಸ್ ಹುಡುಕೋದು ಹೇಗೆ, ಮತ್ತೆ ಬೆಸ್ಟ್ ಡಿಸ್ಕ್ರಿಪ್ಷನ್ ಬರೆಯೋದು ಹೇಗೆ ಬರಿಬೇಕು ಡಿಸ್ಕ್ರಿಪ್ಷನ್, ಈ ವಿಡಿಯೋ ನೆಕ್ಸ್ಟ್ ಒಂದೊಂದು ಪಾರ್ಟ್ ಹಾಗೆ ಮಾಡಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಎಂತ್ರ ಮೇಲೆ ಬರುತ್ತೆ ಅಂತ. ಸರಿನಾ ಫ್ರೆಂಡ್ಸ್? ಈ ಮೂರು ನೀವು ಕಲ್ತ್ಕೊಂಡ್ರೆ ಲಾಂಗ್ ಟೈಮ್ ಪ್ರೊಸೆಸ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಯಾಕಂದ್ರೆ ನನ್ನ ವಿಡಿಯೋಸ್ ನೋಡೋರೆಲ್ಲ ಆಲ್ಮೋಸ್ಟ್ ಕ್ರಿಯೇಟರೇ ಆಗಿರ್ತೀರಾ ಫ್ರೆಂಡ್ಸ್. ಯಾಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಈ ತರ ಮಾಡಬೇಕು, ಆ ತರ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇದೆ ತಾನೇ ನೀವು ನಮ್ಮ ಚಾನಲ್ಗೆ ಬರ್ತೀರಾ. ಇಲ್ಲ ಸೋಷಿಯಲ್ ಮೀಡಿಯಾಸ್ಗಳ ಮೇಲೆ ಇಂಟ್ರೆಸ್ಟ್ ಇದ್ರೆ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೋಬೇಕು, ವಾಟ್ಸಪ್ ಅಲ್ಲಿ ಈ ತರ ಆಕ್ಟ್ ಮಾಡಬಾರ್ದು ಅಂದ್ರೆ ಏನ್ ನೋಡ್ಕೋಬೇಕು, ಈ ತರ ಹಿಡನ್ ಫೀಚರ್ಸ್ ಏನ್ ನೋಡ್ಬೇಕು ಅನ್ನೋದು ನಿಮ್ಗೆ ಇಷ್ಟ ಇದ್ರೆ ನೋಡ್ಕೋಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ನೋಡ್ತೀರಾ ಅಲ್ವಾ? ಅದಕ್ಕೋಸ್ಕರ ಹೇಳ್ತೀನಿ, ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಫ್ರೆಂಡ್ಸ್. ಕೊನೆವರೆಗೆ ನೋಡಿದ್ರೆ ಫಸ್ಟ್ ನಿಮ್ಗೆ ಏನ್ ಹೇಳ್ಬೇಕಂದ್ರೆ, ದಯವಿಟ್ಟು ಯಾವುದೇ ವಿಡಿಯೋ ಹಾಕ್ಲಿ ನನ್ನ ಚಾನಲ್ ಅಲ್ಲಿ ಅಂತ ಅಲ್ಲ ಫ್ರೆಂಡ್ಸ್, ಬೇರೆ ಯೂಟ್ಯೂಬರ್ಸ್ ಆಗ್ಲಿ ಯಾವುದೇ ಒಂದು ವಿಡಿಯೋ ಬಂದ್ರೆ ಅದನ್ನ ಫುಲ್ ನೋಡೋದ್ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಯಾಕಂದ್ರೆ ನಮಗೋಸ್ಕರ ನಾವು ಹೇಳಲ್ಲ ಫ್ರೆಂಡ್ಸ್. ಒಬ್ಬೊಬ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನೋ ಹೇಳಿರಲ್ಲ, ಆಮೇಲೆ ಲಾಸ್ಟ್ ತುಂಬಾ ಇನ್ಫಾರ್ಮೇಟಿವ್ ಆಗಿ ಹೇಳಿರ್ತಾರೆ. ಇಲ್ಲ ಒಬ್ಬೊಬ್ರು ಮುಂಚೆ ಹೇಳ್ಬಿಟ್ಟಿರ್ತಾರೆ, ಆಮೇಲೆ ಲಾಸ್ಟ್ ಹೋಯ್ತಾ ಕಮ್ಮಿ ಆಗೋಗುತ್ತೆ ಇನ್ಫಾರ್ಮೇಶನ್. ಈ ತರ ಎಲ್ಲ ಇರುತ್ತೆ. ಅದಕ್ಕೆ ವಿಡಿಯೋನ ಫುಲ್ ಅರ್ಥ ಮಾಡ್ಕೊಳಕ್ ನೋಡ್ರಿ, ಫುಲ್ ವಿಡಿಯೋನ ನೋಡ್ರಿ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಅವಾಗ ನಿಮ್ಗೂ ಚೆನ್ನಾಗಿ ಅರ್ಥ ಆಗಿ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಕ್ಲೀನಾಗಿ ಮೈಂಡಲ್ಲಿ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ವಿಡಿಯೋ ಫುಲ್ಲು ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಓಕೆ, ಮುಂದಿನ ವಿಡಿಯೋಗಳಲ್ಲಿ ಅದು ಹೇಳಿದ್ದೀನಲ್ಲ, ಒಂದೊಂದೇ ವಿಡಿಯೋ ಬಿಡ್ತೀನಿ ಅಂತ, ಸ್ಟೆಪ್ 1 ಸ್ಟೆಪ್ 2 ಅಂತ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.